ಗೌರವದಿಂದ ಸಂಘದಿಂದ ವಾದ್ಯಗೋಷ್ಠಿ ನಾಯಕರು ಸೋಮರವರಿಗೆ ಶಿಶುಮಾಲಿಕೆ ಧನ್ಯವಾದಗಳು. ನನ್ನ ದೇವರ ಅವ್ರಿಗೆ ಕಾರ್ಯಕ್ರಮ ಗಣೇಶ ಹಬ್ಬಕ್ಕೆ ರಾಜ್ಯೋತ್ಸವಕ್ಕೆ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭ ನಲವತ್ತನೇ ವಾರ್ಡ್ನಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಗರದ ಚಾಮರಾಜಪೇಟೆಯ 3ನೇ ಮುಖ್ಯ ರಸ್ತೆ 7ನೇ ಅಡ್ಡ ರಸ್ತೆಯಲ್ಲಿ ಧ್ವಜವನ್ನು ಹಾರಿಸಿರುವ ಶ್ರೀನಗರದ ಕಿಟ್ಟಿ ಚಿತ್ರನಟ ಅವರಿಂದ ಇವತ್ತು ಧ್ವಜವನ್ನು ಹಾರಿಸಿರುವುದು. ನಮ್ಮ ಕಾರ್ಯಕ್ರಮ ಸುಮಾರು ಒಂದು 15 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅನೇಕ 4-5 ಸಾವಿರ ಜನಗಳು ಮಕ್ಕಳು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ರು. 18 ಸ್ಕೂಲ್ಗಳಲ್ಲಿ ಮಕ್ಕಳು ಬರ್ತಾ ಇದ್ರು. ಡ್ಯಾನ್ಸ್ ಪ್ರೋಗ್ರಾಮ್ಗಳು ಅವರಲ್ಲಿ ಒಂದೊಂದು ಕ್ಲಾಸಲ್ಲಿ ಏನೇನು ಕಲ್ತಿದ್ರು ಅದನ್ನೆಲ್ಲ ಇಲ್ಲಿ ತೋರಿಸ್ಕೊಡ್ತಾ ಇದ್ರು ಚಾಮರಾಜಪೇಟೆಯಲ್ಲಿ. ಹಂಗೆ ಈ ವರ್ಷ ಕೂಡ ಮಕ್ಕಳೆಲ್ಲ ತೋರಿಸ್ಕೊಟ್ಬಿಟ್ಟು ಸ್ವಲ್ಪ ಬೇಗ ಹೊರಟಿದ್ರು. ಇವತ್ತೇನು 64ರಿಂದ 65ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಜವಾಹರ್ಲಾಲ್ ಮಹಾತ್ಮ ಗಾಂಧಿಯವರು ತಂದುಕೊಟ್ಟಂತ ಇವತ್ತು ಸ್ವಾತಂತ್ರ್ಯ ಅದು ಏರ್ಪಡಿಸಿರೋದ್ರಿಂದ ನಮ್ಗೇನಪ್ಪ ಅಂದ್ರೆ ಒಂದು ಮಹಾತ್ಮ ಗಾಂಧಿಯವರು ಇಲ್ಲದ ಕೂಡ ಇವತ್ತು ಅವರು ದೇಶಕ್ಕೆ ತಂದಂತ ಸ್ವಾತಂತ್ರ್ಯ 1942 ಏನು ಅವರು ಸ್ವಾತಂತ್ರ್ಯ ತಂದುಕೊಟ್ರು. ಇವತ್ತು ಆ ಸ್ವಾತಂತ್ರ್ಯಕ್ಕೋಸ್ಕರ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವೆಲ್ಲ. ಅದೇನೆ ಎಲ್ಲ ಕಡೆ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತೇಳಿ ನಾನೀಗ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ದಿನಕ್ಕೆ ನಾವು ಬೆಳಗ್ಗೆ ಖಾರ ಬಾತು, ಚೌಚೆ ಬಾತು, ಹಾಲು ಟಿಫನ್ ಮಾಡಿದ್ದು 5,000 ಜನಕ್ಕೆ ಮಾಡಿದ್ದು. 5,000 ಜನಕ್ಕೂ ಕೂಡ ಈಗ ಟಿಫನ್ ಅರೇಂಜ್ಮೆಂಟ್ ಮಾಡಿ ಇವತ್ತು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇದು ಸೋನು ಮೆಲೋಡಿಯನ್ ಆರ್ಕೆಸ್ಟ್ರಾ ನಡೀತಾ ಇದೆ. ಹಾಗೂ ನನ್ನ JDS ಮುಖಂಡರಾದಂತ ಆರ್ ಸೂರಿ ಅವರು ಚಾಮರಾಜಪೇಟೆ ಬ್ಲಾಕ್ ಅಧ್ಯಕ್ಷರು, ಶಿವಕುಮಾರ್ ಅಂದ್ಬಿಟ್ಟು ಚಾಮರಾಜಪೇಟೆ ಬ್ಲಾಕ್ ಹಿಂದುಳಿದ ವರ್ಗದ ಅಧ್ಯಕ್ಷರು, ಪ್ರಸನ್ನ ಕುಮಾರ್, ಆಮೇಲೆ ಧನರಾಜು ಕಾಂಟ್ರಾಕ್ಟರು, ಆಮೇಲೆ ಈ ಸ್ಟೇಜು ಹಾಕೊಟ್ಟಿರುವಂತ ಲಕ್ಷ್ಮಣ್ ಅನ್ಸನ್ಸ್ ಕೇಸ್ಮು ಅವರು ಈ ಸ್ಟೇಜಿನ ಅಲಂಕಾರ ಮಾಡಿರೋರು, ಆನಂದ್ ಅಂದ್ಬಿಟ್ಟು ಹಿಂದುಳಿದ ವರ್ಗದ ಅಧ್ಯಕ್ಷ, ರಾಜ್ಯದ ಅಧ್ಯಕ್ಷ, ಚಂದೇಗೌಡ ಅನ್ನೋರು ಅವರು ಧ್ವನಿ ವರ್ಧಕನ ಫ್ರೀಯಾಗಿ ಮಾಡಿಕೊಡ್ತಾ ಇರುವಂಥದ್ದು. ಮಿಕ್ಕಿದವರು ನಮ್ಮ ಶ್ರೀಮತಿ ಕೋಕಿಲಾ ಚಂದ್ರಶೇಖರ್ ಅವರು ನಡೆಸ್ತಾ ಇರೋದು ಈ ಕಾರ್ಯಕ್ರಮ. ಎಲ್ಲ ಕರ್ನಾಟಕ ಜನತೆಗೆ 65ನೇ ಸ್ವಾತಂತ್ರ್ಯದ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಮಹೋತ್ಸವದ ಆಚರಣೆಯ ಇಂದು ಎಲ್ಲರಿಗೂ ಶುಭ ಹಾರೈಸಿ ಇಂದು ಈ ಕಾರ್ಯಕ್ರಮದ ಎಲ್ಲ ಕಡೆನೂ ಸ್ವಾತಂತ್ರ್ಯವಾಗಿ ನಡೆಯುತ್ತಿರುವ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೆ ಮನಸ್ಸಿಗೆ ಶಾಂತಿ, ಮನಸ್ಸಿಗೆ ಸ್ವಾತಂತ್ರ್ಯ ಸಿಗ್ಲಿ ಅಂತ ಹೇಳಿ ಈ ಸಮಯದಲ್ಲಿ ಎಲ್ಲರಿಗೂ ಆ ಒಂದು ಹಿನ್ನೆಲೆಯಲ್ಲಿ ದಿನಾಚರಣೆ ಅಂಗವಾಗಿ ನಾವಿಲ್ಲಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ.
ಎಲ್ಲ ನಮ್ಮ ಚಾಮರಾಜಪೇಟೆ ನಾಗರಿಕ ಬಂಧುಗಳು ಮತ್ತು ನಮ್ಮ ಕರ್ನಾಟಕ ಬಂಧುಗಳಿಗೆ ನಮ್ಮ ಈ ಸ್ವಾತಂತ್ರ್ಯ ಸಮಾಸಗಳ ಶುಭಾಶಯ ಕೊಡ್ತಾ ಇದ್ದೀವಿ. ಅದನ್ನ ಈ ಸಮಾಜದಲ್ಲಿ ನಮ್ಮ ಕೋಕಿಲಾ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೆ ನಮ್ಮ ಚಾಮರಾಜಪೇಟೆ ಪರವಾಗಿ ನಮ್ಮ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಶಾಲಾ ಮಕ್ಕಳಿಗೂ ಸಿಹಿ ತಿಂಡಿ ಹಂಚಿ ಅವರಿಗೆ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮತ್ತು ಬೆಳಿಗ್ಗೆ 9 ಗಂಟೆಗೆ ನಮ್ಮ ಶ್ರೀನಗರ ಕಿಟ್ಟಿ ಚಲನಚಿತ್ರ ಅಂತ ಅವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣವನ್ನು ನಿರ್ವಹಿಸಿದ್ದಾರೆ. ಮುಂದೆ ನಮ್ಮ JDS ಮುಖಂಡರ ಸೂರಿ, ಆನಂದ್ ಮತ್ತು ಶಿವಕುಮಾರ್, ನನ್ನ ಎಲ್ಲ ಮಿತ್ರ ಬಂಧುಗಳು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ನಮ್ಮ ಚಾಮರಾಜಪೇಟೆ ನಾಗರಿಕ ಸಂಘ ಅವ್ರಿಗೂ ನಮ್ಮ ವಂದನೆಗಳು ಅರ್ಪಿಸ್ತಾ ಇದ್ದೀವಿ.